ಸಂಖ್ಯೆ ಸರ್ ಒಂದು ಪ್ರಶ್ನೆ ಕೇಳಿ. ಸಂಖ್ಯೆ ಸರ್ ಆಗಲೇ ಕೂಡ ನೀವು ಹೇಳ್ತಾ ಇದ್ರಿ, ಇದೀಗ ಹೈಕೋರ್ಟಿಂದ ಕೆಳಹಂತದ ನ್ಯಾಯಾಲಯದ ತೀರ್ಪಿಗೆ ತಡೆಯಾಜ್ಞೆ ಬಂದಿರೋದು. ಯಾರಾದರೂ ಕೂಡ ಪೂರ್ತಿ ಕೇಸು ನನಗೆ ರೀಇನ್ವೆಸ್ಟಿಗೇಷನ್ ನಡಿಬೇಕು, ಜೊತೆಗೆ ನನಗೆ ಮತ್ತೊಮ್ಮೆ ಎಲ್ಲ ಸಾಕ್ಷ್ಯಗಳ ವಿಚಾರಣೆ ಆಗಬೇಕು ಈ ಕೇಸಲ್ಲಿ ಅಂತ ಹೋಗಬಹುದಾ? ಹೋಗೋದಿದ್ದರೆ ಯಾವ ಕೋರ್ಟ್ಗೆ ಹೋಗಬೇಕಾಗತ್ತೆ? ಈಗ ಬಸವರಾಜ್ ಸರ್ ಒಂದು ಮಾತು ಹೇಳ್ತಾ ಇದ್ರು, ಆರಂಭದಲ್ಲೇ 3 ವರ್ಷ ಆದಮೇಲೆ CBIಗೆ ಬಂತು, ಆ 3 ವರ್ಷಗಳಲ್ಲಿ ಆಲ್ರೆಡಿ ಸಮಾಧಿ ಮಾಡಿಬಿಟ್ಟಿದ್ರು ಅಂತ ಹೇಳಿ. ಸಮಾಧಿಯಿಂದ ಭುಗಿಲೆದ್ದು ಇದೇ ಕೆಳಹಂತದ ನ್ಯಾಯಾಲಯದಲ್ಲಿ ಇದೇ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ ಕೊಟ್ಟಿದ್ದು ಅಂತ ಆದಮೇಲೆ ಈಗ ಸ್ಟೇ ಬಂದಿದೆ. ಮತ್ತು ಈ ಕೇಸ್ನ ಮುಂದಿನ ಕಥೆ ಏನು ಸರ್ ಅಂತೇಳಿ ಸಂಕೇತ್ ಸರ್. ಎರಡು ವಿಚಾರಗಳನ್ನು ತಾವು ಹೇಳಿದ್ರಿ. ಮರು ತನಿಖೆ ಬಗ್ಗೆ ಕೇಳಿದ್ರಿ, ಅಥವಾ ಯಾವ ಹಂತದಲ್ಲಿ ಮರು ತನಿಖೆ ಮಾಡಬಹುದು ಅಂತ. ಎರಡನೇದ್ದು, ಇದು ಮುಂದುವರೆದ ಭಾಗ ಏನು, ಅದರ ಮುಂದಿನ ಪರಿಹಾರ ಏನು ಅಂತ. ಈಗ ಕೆಲವೊಂದು ಸಾಕ್ಷ್ಯಾಧಾರಗಳಿರ್ತವೆ, ಅದನ್ನ ಅವತ್ತಿನ ದಿನ ಚಾರ್ಜ್ ಶೀಟ್ ಫೈಲ್ ಮಾಡ್ಬೇಕಾದಾಗ ಅವತ್ತು ಸಾಧ್ಯ ಆಗಿರೋದಿಲ್ಲ ಅಂತಂದ್ರೆ, ಆ ಚಾರ್ಜ್ ಶೀಟ್ ಫೈಲ್ ಮಾಡಿ ಟ್ರಯಲ್ ಮುಗಿಯೋಕ್ಕಿಂತ ಮುಂಚೆನೆ ಅದಕ್ಕೆ ಸಂಬಂಧಪಟ್ಟಂಗೆ ಏನಾದ್ರೂ ಕಂಪ್ಲೇನೆಂಟ್ ಆಗ್ಲಿ ಅಥವಾ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಆಗ್ಲಿ ಏನಾದ್ರು ಅರ್ಜಿ ಹಾಕಿದ್ರೆ ಅದನ್ನ ಕೋರ್ಟ್ ಮಾನ್ಯತೆ ಮಾಡಿ ಅವ್ರಿಗೆ ಆ ಸಾಕ್ಷಿ, ಹೆಚ್ಚುವರಿ ಸಾಕ್ಷಿಯನ್ನ ಹಾಜರು ಮಾಡೋದಕ್ಕೆ ಅನುಕೂಲ ಮಾಡ್ಕೊಡ್ತದೆ. ಕಾನೂನಲ್ಲಿ ಅವಕಾಶನೂ ಇದೆ. ಆ ಚಾರ್ಜ್ ಶೀಟ್ ಇನ್ನ ಆಸ್ ಇಟ್ ಈಸ್ ಒಪ್ಕೊಂಡ ನಂತರ, ಚಾರ್ಜ್ ಶೀಟ್ ನಲ್ಲಿ ಏನು ಲೋಪದೋಷಗಳಿಲ್ಲ ಅಂತ ಯಾರೋ ಅನ್ಸಲ ಒಪ್ಕೊಂಡ ನಂತರ, ಆ ಚಾರ್ಜ್ ಶೀಟ್ ಆಧಾರ ಮೇಲೆ ಟ್ರಯಲ್ ಹೋಗಿ ಚಾರ್ಜ್ ಶೀಟ್ ಆಧಾರದ ಮೇಲೆ ಕನ್ವಿಕ್ಷನ್ ಆದ ನಂತರ ಚಾರ್ಜ್ ಶೀಟ್ ಸರಿ ಇರ್ಲಿಲ್ಲ ಅಂತ ಯಾರು ಹೇಳೋ ಸಾಧ್ಯತೆಗಳು ತುಂಬಾ ಕಮ್ಮಿ. ಎಸ್ಪೆಷಲಿ ಪ್ರಾಸಿಕ್ಯೂಷನ್ ನಮ್ ಚಾರ್ಜ್ ಶೀಟ್ ನಲ್ಲಿ ಲೋಪದೋಷ ಇದ್ವು ಅಂತ ಹೇಳಿ ಕೇಸನ್ನ ಗೆದ್ದ ನಂತರ ಅಥವಾ ಕನ್ವಿಕ್ಷನ್ ಆದ ನಂತರ ಕೋರ್ಟಿಗೆ ಹೋಗೋ ಉದಾಹರಣೆಗಳು ಯಾವುದೂ ಇಲ್ಲ. ಯಾಕಂದ್ರೆ ತಮ್ಮ ಚಾರ್ಜ್ ಶೀಟ್ ಸರಿ ಇದೇನೆ ಅಂತ ಅವ್ರ ನಂಬಿಕೆ ಇರ್ತದೆ, ಅದಕ್ಕಾಗಿನೇ ಅದಕ್ಕೆ ಶಿಕ್ಷೆ ಆಗಿದೆ ಅಥವಾ ಶಿಕ್ಷೆ ಪ್ರಮಾಣ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಭರವಸೆ ಇರ್ತದೆ. ಆದ್ರೆ ಕಂಪ್ಲೇನೆಂಟ್ ಏನಾದ್ರು ಅದ್ರ ಬಗ್ಗೆ ಚಕಾರ ಎತ್ತೋದಿತ್ತು ಅಂತಂದ್ರೆ ಅಥವಾ ಆಕ್ಷೇಪಣೆ ಸಲ್ಲಿಸೋದಿತ್ತು, ಅವಕ್ಕೆ ಅವಕಾಶ ಇತ್ತು. ಆ ಅವಕಾಶದಲ್ಲಿ ಅವ್ರೇನ್ ಸಲ್ಲಿಸ್ತಿಲ್ಲ ಅಂತ ನನ್ನ ಅಭಿಪ್ರಾಯ ಈ ಕೇಸ್ ನಲ್ಲಿ. ಮತ್ತೆ ಎರಡನೇದ್ದು, ಈಗ ಬೇಲ್ ಆಗಿದೆ ಅಥವಾ ಸಸ್ಪೆನ್ಷನ್ ಆಫ್ ಸೆಂಟೆನ್ಸ್ ಆಗಿದೆ ಅಥವಾ ಸ್ಟೇ ಆಫ್ ಕನ್ವಿಕ್ಷನ್ ಆಗಿದೆ ಅಂತಂದ್ರು ಕೂಡ, ಇಟ್ ಈಸ್ ಓನ್ಲಿ ಅಪ್ ಟಿಲ್ ದಿ ಫೈನಲ್ ಹಿಯರಿಂಗ್ ಆರ್ ಫೈನಲ್ ಅಡ್ಜುಡಿಕೇಶನ್ ಆಫ್ ದಿ ಅಪೀಲ್ ಬಿಫೋರ್ ದ ಅಪೆಲೇಟ್ ಕೋರ್ಟ್. ಅಪೆಲೇಟ್ ಕೋರ್ಟ್ ನಲ್ಲಿ ಏನಿದೆ, ಸಂಪೂರ್ಣವಾಗಿ ಸಮಗ್ರವಾಗಿ ಎಲ್ಲಾ ವಿಚಾರಗಳನ್ನ ಪರಿಶೀಲನೆ ಮಾಡಿ ಒಂದು ಆದೇಶ ನೀಡುವವರೆಗೆ ಮಾತ್ರ ಇದು. ಅದರಲ್ಲಿ ಆರ್ಗ್ಯೂಯಬಲ್ ಪಾಯಿಂಟ್ ಇದೆ ಅಂತ ಹೇಳಿ ಕೋರ್ಟ್ ಸಾಮಾನ್ಯವಾಗಿ ಸ್ಟೇ ಆಫ್ ಕನ್ವಿಕ್ಷನ್ ಆಗ್ತದೆ ಅಥವಾ ಸಸ್ಪೆನ್ಷನ್ ಆಫ್ ಸೆಂಟೆನ್ಸ್ ಆಗ್ತದೆ. ರೇರೆಸ್ಟ್ ಆಫ್ ರೇರ್ ಕೇಸ್ ಇದ್ದಾಗ ಸ್ಟೇ ಆಫ್ ಕನ್ವಿಕ್ಷನ್ ಆಗೋದು ಬಹಳ ಸಹಜವಾದ ವಿಚಾರ ಈ ತರ ಕೇಸ್ಗಳಲ್ಲಿ. ಮತ್ತೆ ಇವ್ರ ಒಬ್ಬರಿಂದ ಸಾಕಷ್ಟು ಜನರಿಗೆ ತೊಂದರೆ ಆಗ್ತದೆ ಅನ್ನೋದಾಗ್ಲಿ ಅಥವಾ ಈ ಕಾನ್ಸ್ಟಿಟ್ಯೂನ್ಸಿಗೆ ಇದರಿಂದ ತೊಂದರೆ ಆಗ್ತದೆ ಅನ್ನೋದಾಗ್ಲಿ, ಇವೆಲ್ಲ ವಿಚಾರಗಳು ಬಂದಾಗ ನಾನಾ ಆಂಗಲ್ ನಿಂದ ಕೋರ್ಟ್ ಇರ್ರಿಪೇರೇಬಲ್ ಲಾಸ್ ಆಗ್ಲಿ ಅಥವಾ ಇರ್ರಿಟ್ರಿವೇಬಲ್ ಡ್ಯಾಮೇಜ್ ಆಗ್ಲಿ, ಇವು ಎಲ್ಲಾ ವಿಚಾರಗಳನ್ನು ನೋಡಿ ಕೆಲವೊಂದು ತೀರ್ಮಾನ ತೆಗೆದುಕೊಂಡಿರ್ತಾರೆ. ಅಷ್ಟೊಂದು ಮಾತ್ರಕ್ಕೆ ಅದು ಅಕ್ವಿಟಲ್ ಅಂತ ನಾವು ಭಾವಿಸೋದಾಗ್ಲಿ ಅಥವಾ ಯಾವುದೇ ಸಾಕ್ಷಿಗಳು ಇಲ್ಲ ಅನ್ನೋದಾಗ್ಲಿ ಅಥವಾ ಟೆಕ್ನಿಕಲ್ ಎವಿಡೆನ್ಸೇ ಇಲ್ಲ ಅಂತ ನಾವು ಭಾವಿಸೋದಾಗ್ಲಿ, ಇದು ತಪ್ಪಾಗ್ತದೆ ಅಂತ ನನ್ನ ಅಭಿಪ್ರಾಯ. ಯಾವುದಕ್ಕೂ ಈಗಾಗ್ಲೇ ಸ್ಟೇ ಆಫ್ ಕನ್ವಿಕ್ಷನ್ ಆಗಿರೋದಕ್ಕೆ ಅಥವಾ ಸಸ್ಪೆನ್ಷನ್ ಆಫ್ ಸೆಂಟೆನ್ಸ್ ಆಗೋದಕ್ಕೂ ಕೂಡ ಈ ಆದೇಶದ ಮೇಲೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಅವ್ರಿಗೂ ಕೂಡ ಅವಕಾಶ ಇರ್ತದೆ. ಅಂದ್ರೆ ದಿಸ್ ಇಸ್ ನಾಟ್ ಎ ಪಿಟ್ ಕೇಸ್ ವೇರ್ ದ ಕೋರ್ಟ್ ಕುಡ್ ಹ್ಯಾವ್ ಎಕ್ಸರ್ಸೈಸ್ ಡಿಸ್ಕ್ರಿಷನರಿ ಪವರ್ and should not have stayed the conviction or should not have suspended the sentence ಅಂತ ಹೇಳಿ ಅದ್ರ ಮೇಲೆ ಸುಪ್ರೀಂ ಕೋರ್ಟ್ ಹೋಗೋದಕ್ಕೆ ಅವಕಾಶ ಇದೆ. ಈ ರೀತಿಯಾಗಿ ಸಾಕಷ್ಟು ಸುಪ್ರೀಂ ಕೋರ್ಟ್ ಹೋಗಿರೋ ಉದಾಹರಣೆಗಳು ಇವೆ. ಸುಪ್ರೀಂ ಕೋರ್ಟ್ ಇದನ್ನ ರಿವರ್ಸ್ ಮಾಡಿ ಸ್ಟೇ ಆಫ್ ಕನ್ವಿಕ್ಷನ್ ಅನ್ನ ಎಂಟ್ರಿ ಆರ್ಡರ್ ನ ಸ್ಟೇ ಮಾಡಿದ್ರು ಸಾಕಷ್ಟು ಜನರಿಗೆ ಮತ್ತೆ ವಾಪಸ್ ಕಸ್ಟಡಿ ಕೊಟ್ಟರು ಉದಾಹರಣೆಗಳು ಇದೆ. ದಟ್ ಆಲ್ ಡಿಫರ್ಸ್ ಫ್ರಮ್ ಕೇಸ್ ಟು ಕೇಸ್ ಅಂತ ನನ್ನ ಅಭಿಪ್ರಾಯ.